Ready? 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 Big Boss Season 12 winner is Gilly! ಇಟ್ಕೊಳ್ಳೋದು ಬೇಡ, ಮಾತಾಡೋರು ಅವ್ರ ಅಪ್ಪ ಅಮ್ಮನಿಗೆ ಕರೆಕ್ಟಾಗಿ ಊಟ ಹಾಕ್ತವ್ರ, ಅದು ಮೇನು. ನಿಮ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಮ ಕಾಲ್ ದುಡುಗು ಸಮಯ ಇಲ್ಲ. ಸೊ ನೀವು ಗಿಲ್ಲಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ, ಮತ್ತೆ ಈ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಾ? ಇರ್ಲಿ, ಪರವಾಗಿಲ್ಲ, ಹೇಳಮ್ಮ, ಹೇಳು. ಪ್ಯಾನ್ ಇಂಡಿಯಾ ಗಿಲ್ಲಿಗೆ, ಬಳ್ಳಾರಿ ಗಿಲ್ಲಿಗೆ, ಪ್ಯಾನ್ ಇಂಡಿಯಾ ಗಿಲ್ಲಿ ಇವತ್ತಿಂದ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಾವು ಲೈಫಲ್ಲಿ ಏನಾದರೂ ಒಂದು ಆಗಬೇಕು ಅಂತ ಹೇಳಿದ್ರೆ ಒಂದು ದೇವರ ಆಶೀರ್ವಾದ ಇರಬೇಕು, ಜೊತೆಗೆ ಜನಗಳ ಪ್ರೀತಿ ಇರಬೇಕು ಅಂತ ಹೇಳ್ತಾರೆ. ವಿಶೇಷವಾಗಿ ಇವತ್ತು ಭಾಳ ಖುಷಿ ಆಗ್ತಾ ಇದೆ ಮಧು ಅಣ್ಣವರು ಮತ್ತು ನಮ್ಮ ವಿದ್ಯಾ ಮೇಡಮ್ ಅವರು ಬಂದಿದ್ದು. ಯಾಕೆಂದರೆ ಅವರೆಲ್ಲ ಸ್ನೇಹಿತರು ಇವತ್ತು ಇಲ್ಲಿ ಬಂದಿರೋ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ವಿಜಯಶಾಲಿ ಆದಂತಹ ನಮ್ಮ ಗಿಲ್ಲಿ ನಟ ಅವರ ಒಂದು ಗಿಲ್ಲಿ ನಟ ಅವರು ಅಂದರೆ ಗೆದ್ದಂಥ ಸಂಭ್ರಮ ಆಚರಣೆಯನ್ನು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಗಿಲ್ಲಿ ನಟ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕಣಿಸ್ಲಿ. ದಯವಿಟ್ಟು ಜೋರಾಗಿ ಒಂದ್ಸತಿ ಅವರಿಗೆ ಕ್ಲಾಸ್ ಮಾಡಿ. ಸೊ ಅವರಿಗೆ ಭಗವಂತ ಆಯುಷು, ಆರೋಗ್ಯ ಕೊಡಲಿ, ಎಲ್ಲರೂ ಕೂಡ ಆಶೀರ್ವಾದ ಮಾಡಿ, ಅವರ ಜೀವನ ಉಜ್ವಲವಾಗಿರಲಿ. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ವಿಶೇಷವಾಗಿ ಗಿಲ್ಲಿ ನಟ ಅವ್ರ ಬಗ್ಗೆ ನಾನು ಒಂದು ಎರಡು ಮಾತಲ್ಲಿ ಹೇಳಬೇಕು ಅಂದ್ರೆ, ಇವತ್ತು ಬಿಗ್ ಬಾಸ್ ಅಲ್ಲಿ ಗೆದ್ದಿರೋದನ್ನ ನಾವು ನೋಡ್ತಾ ಇದೀವಿ. ಬಟ್ ಅವ್ರ ಲೈಫಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಸ್ಟ್ರಗಲ್ ಲೈಫ್ನ ನಾವ್ ಯಾರು ನೋಡಿಲ್ಲ. ಇವತ್ತು ಈಸಿಯಾಗಿ ನಾವು ಜಡ್ಜ್ ಮಾಡ್ಬೋದು, ಏನಪ್ಪಾ ಬಿಗ್ ಬಾಸ್ ಬಂದ್ರು ಗೆದ್ರು ಅಷ್ಟು ಮಾತ್ರ ನಾವು ಯೋಚನೆ ಮಾಡ್ತಾ ಇದೀವಿ. ಬಟ್ ನಿಜವಾಗ್ಲೂ ಆಟ್ಲಿ ಹೇಳ್ತಾ ಇದೀನಿ, ಅವರು ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಸಾಕಷ್ಟು ಕಷ್ಟಪಟ್ಟು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ. ತುಂಬಾ ಕಷ್ಟಪಟ್ರೆ ಅದಕ್ಕೆ ಪ್ರತಿಫಲ ಖಂಡಿತ ಮುಂದೊಂದು ದಿನ ಸಿಗುತ್ತೆ ಅನ್ನೋದಕ್ಕೆ ಗಿಲ್ಲಿ ಅವ್ರನ್ನ ನಾನು ಉದಾಹರಣೆಯಾಗಿ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಸೊ ದೇವ್ರ ಆಶೀರ್ವಾದ, ಜನಗಳ ಪ್ರೀತಿ ಇವತ್ತು ಇಡೀ ಕರ್ನಾಟಕ ರಾಜ್ಯ ಅವರನ್ನ ಮಗ ಅಂತ ಒಪ್ಕೊಂಡಿದೆ. ಆಮೇಲೆ ಇನ್ನೂ ಒಂದಷ್ಟು ಸಮಾಜಮುಖಿ ಕೆಲಸಗಳು ಅವರಿಂದ ಆಗ್ಲಿ ಅಂತ ನಾನು ಬಯಸ್ತೀನಿ. ಜೊತೆಗೆ ಮಧು ಅಣ್ಣವರೇ, ತಾವೇನ್ ಹೇಳಕ್ ಇಷ್ಟಪಡ್ತೀರಾ ಅವ್ರ ಬಗ್ಗೆ? ನಾನು ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಯೋಗೇಶ್ ಅವ್ರ ಬಗ್ಗೆ ಮಾತಾಡಬೇಕು. ನಾನು ತುಂಬ ವರ್ಷದಿಂದ ಅವ್ರನ್ನ ಫಾಲೋ ಮಾಡ್ಕೊ ಬರ್ತಾ ಇದ್ದೀನಿ. ಸಾಮಾನ್ಯದ ಕೆಲಸ ಅಲ್ಲ. ಒಬ್ಬ ಮಗನಾಗಿ ಮನೇಲಿ ತಂದೆ ತಾಯಿನ ಇಟ್ಕೊಂಡು ನೋಡ್ಕೊಳ್ಳೋಕ್ಕೆ ಕಷ್ಟವಾಗಿರುವಂಥ ಕಾಲದಲ್ಲಿ ಎಷ್ಟು ಜನ ತಂದೆ ತಾಯಿದಿರನ್ನ ತಂದಿಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಯಾರಾದರೂ ದುಡಿಯೋವರೆಗೂ ಒಂದು ಗಂಟೆ ಇರೋವರೆಗೂ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಎಲ್ಲ ಇರುತ್ತೆ ಮಕ್ಕಳಿಗೆ. ಅದಾದ ಮೇಲೆ ಆ ಮಕ್ಕಳು ಆ ತಂದೆ ತಾಯಿನ ಏನು ಮಾಡ್ತಾರೆ ಅಂತ ನಾವು ಕಣ್ಣಲ್ಲಿ ನೋಡಿದ್ದೀವಿ, ನಮ್ಮ ಅಕ್ಕಪಕ್ಕ ಮನೆಗಳಲ್ಲೂ ಕಂಡಿದ್ದೀವಿ, ನಮ್ಮ ಸ್ನೇಹಿತರ ಮನೆಯಲ್ಲೂ ನೋಡಿದ್ದೀವಿ. ಅಂಥದ್ರಲ್ಲಿ ಯಾವುದೋ ಜನ್ಮದ ಪುಣ್ಯ ಇರಬೇಕು, ಅವ್ರ ತಂದೆ ತಾಯಿ ಮಾಡಿದ್ದು, ಯಾರು ತಂದೆ ತಾಯಿ ಮಾಡಿದ್ದೋ ಗೊತ್ತಿಲ್ಲ, ಇವ್ರ ರೂಪದಲ್ಲಿ ಬಂದು ಇಂಥ ಎಲ್ಲ ತಂದೆ ತಾಯಿರನ್ನ ಒಗ್ಗೂಟದಲ್ಲಿ ನಿಲ್ಲಿಸಿ ಅವ್ರನ್ನೆಲ್ಲ ಇಲ್ಲಿ ಇಟ್ಕೊಂಡು ಸಾಕುವಂಥ ಒಂದು ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಯೋಗೇಶ್ ಅವ್ರಿಗೆ ಈ 100-200 ಜನ ಅಲ್ಲ, 1000 ಜನ ಸಾಕೋ ಶಕ್ತಿ ಕೊಡಲಿ ಭಗವಂತ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ನಾವು ಗಿಲ್ಲಿ ಗೆದ್ದಿರೋ ವಿಶೇಷವಾಗಿ ನಮ್ಮ ವಿದ್ಯಾ ಅವರು ಇಲ್ಲಿ ಬಂದು ಒಂದು ಸೆಲೆಬ್ರೇಷನ್ ಮಾಡಬೇಕು. ಹೊರಗಡೆ ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದ್ರ ಬದಲು ಬಂದು ನಮ್ಮ ಯೋಗೇಶ್ ಅವರ ನಿರಾಶ್ರಿತ ಆಶ್ರಮದಲ್ಲಿ ಬಂದು ಒಂದೇನೋ ನಮ್ಮ ಕೈಲಾದ ಸೇವೆ ಮಾಡಬೇಕು ಅಂತ ಇಲ್ಲಿಗೆ ಮಾಡೋಣ ಅಂತ ನಮಗೂ ಒಂದು ಹೇಳಿದ್ರು. ಅವ್ರು ಮಾಡೋ ಒಳ್ಳೆ ಕೆಲಸ ನೋಡಿ ನನಗೂ ಖುಷಿ ಆಯಿತು. ಇಲ್ಲ ಅಮ್ಮ, ಏನೇ ಆದರೂ ನಾನು ಬರ್ತೀನಿ ಅಂತ ನಾನು ಹೇಳಿದೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಗಿಲ್ಲಿ ಗೆದ್ದಿರೋದಕ್ಕೆ ಇಲ್ಲಿ ಆಚರಿಸ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಅದು ಯೋಗೇಶ್ ಅವ್ರು ಮಾಡ್ತಾರೋ ಒಂದು ಒಳ್ಳೆ ಕೆಲಸ ನನಗೆ ನಮ್ಮಂಥ ಯುವಕರಿಗೆ ಇನ್ನೂ ಸ್ಫೂರ್ತಿ ಆಗುತ್ತೆ. ಇವರೇ ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ನಾವು ಏನೇನಕ್ಕೋ ಟೈಮ್ ವ್ಯರ್ಥ ಮಾಡ್ತಾಯಿದ್ದೀವ, ಏನೇನಕ್ಕೋ ಖರ್ಚು ಮಾಡ್ತಾ ಇದೀವ, ಇಂಥವ್ರನ್ನೆಲ್ಲ ನೋಡಿ ಸ್ಫೂರ್ತಿಯಾಗಿ ತಗೋಬೇಕು ಅಂತ ನನಗೆ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಕೈಲಿ, ನಮ್ಮ ಸ್ನೇಹಿತರ ಕೈಲಿ ನಾವು ಎಷ್ಟಾಗತ್ತಷ್ಟು ಅವ್ರ ಜೊತೆ ಕೈ ಜೋಡಿಸ್ತೀವಿ, ಅವ್ರಿಗೆ ಇನ್ನಷ್ಟು ಬಲವಾಗಿ ನಿಂತ್ಕೋತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಣ್ಣ, ನಂದೊಂದು ಪ್ರಶ್ನೆ. ಕೆಲವು ಅವಿವೇಕಿಗಳಿದ್ದಾರೆ, ಅವ್ರು ಹೆಂಗೆ ಅಂದ್ರೆ ಅನ್ನನೂ ಹಾಕಲ್ಲ, ಅನ್ನ ಹಾಕೋರ್ನ ನೋಡಿ ಸಹಿಸಲ್ಲ. ಸೊ ಎಲ್ಲೋರಿಗೆ ಕೂತ್ಕೊಂಡು ಜಡ್ಜ್ ಮಾಡ್ಬಿಡ್ತಾರೆ ಹಿಂಗೆ ಅಂತ. ಇಲ್ಲಿ ಬಂದು ನೋಡಿದಾಗ ತಮ್ಗೆ ಏನ್ ಅನ್ನಿಸ್ತಾ ಇದೆ? ಈಗ ನೀವು ಇಷ್ಟು ದಿನ ಇಲ್ಲಿ ಬಂದಿರ್ಲಿಲ್ಲ, ಏನ್ ಗೊತ್ತಾ ಬ್ರದರ್, ಆನೆ ಒಯ್ತಾ ಇದ್ರೆ ನಾಯಿಗಳು ಬೊಗಳ ಸಹಜ. ಇಲ್ಲಿ ಯಾರನ್ನ ನೀವು ಸೇವೆ ಮಾಡ್ತಿದ್ದೀರಾ, ಅವರಲ್ಲಿ ಯಾರನ್ನಾದ್ರೂ ಒಬ್ರನ್ನ ಒಂದಿನ ಒಂದು ತಿಂಗಳು ಬೇಡ, ಒಂದಿನ ಕರ್ಕೊಂಡು ಹೋಗಿ ಅವ್ರ ಮನೆ ಇಟ್ಕೊಂಡು ಸೇವೆ ಮಾಡಿ. ಒಂದೇ ಒಂದು ದಿನ ಇಟ್ಕೊಂಡು ಸೇವೆ ಮಾಡ್ಲಿ ಅವರು.
ಇವ್ರನ್ನ ಯಾರನ್ನೂ ಇಟ್ಕೊಳ್ಳೋದು ಬೇಡ. ಮಾತಾಡೋರು ಅವ್ರ ಅಪ್ಪ ಅಮ್ಮನಿಗೆ ಕರೆಕ್ಟಾಗಿ ಊಟ ಹಾಕ್ತವ್ರ, ಅದು ಮೇನು. ನಿಮ್ಮ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಮ ಕಾಲು ದುಳುಗು ಸಮಯ ಇಲ್ಲ. ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಮುಂದಕ್ಕೆ ಹೋಗ್ತಾ ಇರಿ. ನಿಮ್ಮ ಹಿಂದೆ ನಮ್ಮಂಥ ಯುವಕರು ಇದ್ದೀವಿ, ನಿಮ್ಮ ಬೆಂಬಲವಾಗಿ ನಾವು ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವಿಶೇಷವಾಗಿ ನಾನು ಮುಖ್ಯವಾಗಿ ಮೇಡಮ್ಗೆ ಧನ್ಯವಾದ ಹೇಳಬೇಕು. ಪಾಪ ಗಿಲ್ಲಿ ಅಂದರೆ ತುಂಬ ಇಷ್ಟ ಅಂತೆ. ಸೊ ಅವರ ಒಂದು ಹೆಸರಲ್ಲಿ ಇಲ್ಲಿ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ಸೊ ಬೆಳಿಗ್ಗೆಯಿಂದನೂ ಬಂದು ನೋಡ್ತಾ ಇದ್ದೀರಾ. ಸೊ ಬೆಳಿಗ್ಗೆಯಿಂದನೂ ನಾವು ನಿಮ್ಮನ್ನ ಫ್ರೀಡಮಾಗಿ ಬಿಟ್ಬಿಟ್ಟಿದ್ದೀವಿ. ಇಲ್ಲಿ ಆಶ್ರಮ ಎಲ್ಲ ನೋಡ್ಕೊಂಡು ಓಡಾಡ್ಕೊಂಡಿದ್ದೀರಾ. ನಾನು ಕೂಡ ಆಶ್ರಮದಲ್ಲಿ ಇರಲಿಲ್ಲ, ಈಗ ನೀವೇ ನೋಡ್ಕೊಂಡು ಓಡಾಡ್ಕೊಂಡು ಬಂದಿದ್ದೀರಾ. ಸೊ ನೀವು ಗಿಲ್ಲಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಮತ್ತು ಈ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ? ಒಂದೆರಡು ಮಾತು ಎಲ್ಲಿ ಮಾತಾಡಮ್ಮ, 2 ಮಾತು ಹೇಳ. ಏನಾದ್ರೆ ಒಂದು ರಿಯಾಲಿಟಿ ಗೊತ್ತಾಗ್ಬೇಕಲ್ಲ, ಅದಕ್ಕೋಸ್ಕರ. ಇರಲಿ ಪರವಾಗಿಲ್ಲ, ಹೇಳಮ್ಮ ಹೇಳು. ನೀನು ಮಾತಾಡಲೇಬೇಕು, ಯಾಕೆಂದ್ರೆ ನೀನೇ ಪ್ರೋಗ್ರಾಮ್ ಅರೇಂಜ್ಮೆಂಟ್ ಮಾಡಿರೋದು, ನೀನೇ ಮಾತಾಡಬೇಕು. ಹೇಳು, ಖುಷಿ ಹೇಳು. ನೀನು ಮಾಡಿರೋದು ನಮಗೆ ಖುಷಿ ಐತೆ. ನಾನು ಇದುವರೆಗೂ ಬಂದೇ ಇರಲಿಲ್ಲ, ನಿನ್ನ ಮುಖಾಂತರ ಬಂದಂಗಾಯ್ತು. ನಾನು ನನ್ನ ಲೈಫಲ್ಲಿ ಎಷ್ಟೋ ಕಷ್ಟ ಬಂದಾಗ ನಾನು ಎಷ್ಟೊಂದು ಸತಿ ಯೋಚನೆ ಮಾಡಿದ್ದೀನಿ, ಇಷ್ಟೊಂದು ಕಷ್ಟ ಅಂತ. ಆದರೆ ಬೆಳಗ್ಗೆಯಿಂದ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಅನಿಸ್ತೈತೆ, ಇವ್ರುಗಳು ಪಡ್ತಿರೋ ಕಷ್ಟದಕ್ಕಿಂತ ನಮ್ಮ ಲೈಫಲ್ಲಿ ಏನೂ ಇಲ್ಲ ಅಂತ. ಅಷ್ಟೇ. ಹಂಗಾದ್ರೆ ನಾನೆಷ್ಟು ಕಷ್ಟಪಡ್ತಿರ್ಬೋದು ಅದು ಹೇಳೋರ್ಗೆ ನೋಡೋರ್ಗೆ ಗೊತ್ತಿರಲ್ಲ, ಇಲ್ಲಿ ಬಂದು ನೋಡಿದವ್ರಿಗೆ ಗೊತ್ತಿರುತ್ತೆ. ಥ್ಯಾಂಕ್ ಯು. ಒಳ್ಳೇದಾಗಲಿ. ನಾನು ಮನಸ್ಫೂರ್ತಿಯಾಗಿ ನೀವೆಲ್ಲ ಬಂದಿದ್ದಕ್ಕೆ ನಿಮಗೆ ಸ್ವಾಗತ ಕೋರ್ತೀನಿ. ಒಳ್ಳೇದಾಗಲಿ. ಎಲ್ಲರೂ ಕೂಡ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಸೊ ವಿಶೇಷವಾಗಿ ಗಿಲ್ಲಿ ನಟ ಅವ್ರಿಗೆ ನನ್ನ ಒಂದು ಮನವಿ. ಸೊ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ನಿಮ್ಗೆ ಬರೋವಂಥ ಪ್ರಾಜೆಕ್ಟ್ಸ್ಗಳೆಲ್ಲ ಜಾಸ್ತಿ ಆಗಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮದೊಂದು ಮೈಲುಗಲ್ಲಾಗಿ ನಿಂತ್ಕೊಳ್ಳೋಂಥ ಶಕ್ತಿ ಭಗವಂತ ಕರುಣಿಸ್ಲಿ. ಸೊ ನಿಜವಾಗ್ಲೂ ಭಾಳ ಖುಷಿ ಆಗ್ತಾಯಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ನೋಡಿದ್ವಿ, ಪ್ಯಾನ್ ಇಂಡಿಯಾ ಗಿಲ್ಲಿನ ನೋಡಿದ್ದೀವಿ ಇವತ್ತು ನಾವು. ಸೊ ನನಗೆ ಅನಿಸ್ತು, ನನಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಪ್ಯಾನ್ ಇಂಡಿಯಾ ಸಿನಿಮಾ ನೋಡಿದ್ವಿ ನಾವು, ಪ್ಯಾನ್ ಇಂಡಿಯಾ ಗಿಲ್ಲಿ ನೋಡಿದ್ದೀವಿ ಇವತ್ತು. ಆ ಕ್ರೇಜ್ ಸಂಪಾದನೆ ಮಾಡಿದ್ದೀರಾ, ಆ ಪ್ರೀತಿ ಸಂಪಾದನೆ ಮಾಡಿದ್ದೀರಾ. ಒಳ್ಳೇದಾಗಲಿ. ನನಗಂತೂ ಒಂದೇ ಒಂದು ಆಸೆ ಏನಪ್ಪ ಅಂತ ಹೇಳಿದ್ರೆ, ನಾನು ಬಂದು ನಿಮ್ಮನ್ನ ಮೀಟ್ ಆಗಿ ನೋಡ್ಬೋದು, ಬಟ್ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ನಿಮ್ಮನ್ನ ಬಂದು ನೋಡ್ಬೇಕಂತ ಆಸೆ ಇದೆ, ಬಟ್ ಅವ್ರ ಕೈಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಫ್ರೀ ಮಾಡಿಕೊಂಡು ಒಂದು ಕ್ಷಣ ಅಥವಾ ಒಂದು ದಿನ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ಮಾತಾಡಿಸ್ಕೊಂಡು ಹೋದ್ರೆ 300 ಮುಕ್ಕೋಟಿ ದೇವರುಗಳ ಆಶೀರ್ವಾದ ನಿಮಗೆ ಒಂದೇ ಜಾಗದಲ್ಲಿ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಒಳ್ಳೇದಾಗ್ಲಿ. ಸೊ ದಯವಿಟ್ಟು ಇದು ಆಶ್ರಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ, ಇದೊಂದು ಕ್ಷೇತ್ರ. ಇಲ್ಲಿ ಸಾವಿರಾರು ಜನ ದೇವರುಗಳಿದ್ದಾರೆ. ಇಲ್ಲಿ ಬಂದು ಈ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡೋಗಿ ನಿಮ್ಗೆ ಇನ್ನೂ ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಒಳ್ಳೇದಾಗಲಿ. ಶನೇಶ್ವರ ಸ್ವಾಮಿಯವ್ರು ಒಳ್ಳೇದು ಮಾಡಲಿ. ನಿಮ್ಮ ಒಂದು ಹೆಸರಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಹೊಟ್ಟೆನ ಇಲ್ಲಿರ್ತಕ್ಕಂಥ ಸ್ನೇಹಿತರು ತುಂಬಿಸ್ತಾ ಇದ್ದಾರೆ. ಅದೇ ರೀತಿ ಇವ್ರ ಹೊಟ್ಟೆನೂ ತಣ್ಣಗಿರಲಿ, ನಿಮ್ಮ ಹೊಟ್ಟೆನೂ ತಣ್ಣಗಿರಲಿ, ನಿಮ್ಮ ತಂದೆ ತಾಯಿ ಖುಷಿಯಾಗಿರಲಿ, ಸಂತೋಷವಾಗಿರಲಿ ಅಂತ ಕೇಳ್ಕೊತೀನಿ. ನಿಮ್ಮ ಎಷ್ಟೋ ವರ್ಷದ ಶ್ರಮಕ್ಕೆ ಭಗವಂತ ಇವತ್ತು ಫಲ ಕೊಟ್ಟಿದ್ದಾನೆ. ಒಳ್ಳೇದಾಗಲಿ. ನಿಮಗೆ ಶ್ರಮ ಪಟ್ಟರೆ ಆ ಕಷ್ಟಕ್ಕೆ ಪ್ರತಿಫಲ ಭಗವಂತ ಒಂದಿನ ಕೊಡ್ತಾರೆ ಅನ್ನೋದಕ್ಕೆ ನೀವೇ ಉದಾಹರಣೆ. ಒಳ್ಳೇದಾಗಲಿ. ನಮಸ್ಕಾರ. ಧನ್ಯವಾದ. ಪ್ಯಾನ್ ಇಂಡಿಯಾ ಗಿಲ್ಲಿಗೆ, ಬಳ್ಳಾರಿ ಗಿಲ್ಲಿಗೆ, ಪ್ಯಾನ್ ಇಂಡಿಯಾ ಗಿಲ್ಲಿ ಇವತ್ತಿಂದ